ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಐತಿ. ಅದ್ರ ಬಗ್ಗೆ ಬಂದ ಕೆಲವೊಂದಿಷ್ಟು ನಿಯಮಗಳು ಇರ್ತಾವ. ಅದನ್ನ ಹೆಂಗೆ ವಿಸರ್ಜನೆ ಮಾಡ್ಬೇಕಂತ ಹೇಳಿ ಅದನ್ನ ನೋಡ್ರಿ ನಿಮ್ಮ ಜೋಡಿ ಶೇರ್ ಮಾಡಾಕತ್ತೀನಿ. ನೋಡ್ರಿ, ನಾವು ಈ ಗಣೇಶನ ಹಬ್ಬದ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಗಣೇಶನ್ ತರಬೇಕಾದ್ರೆ ಒಂದು ವಿಶೇಷ ಟೈಮ್ನಾಗ ಅದನ್ನ ಚಲೋ ಟೈಮ್ ನೋಡ್ಕೊಂಡ ತಗೊಂಬಂದ ಪ್ರತಿಷ್ಠಾಪನೆ ಮಾಡಿ ಅದನ್ನ ಪೂಜೆ ಎಲ್ಲ ಮಾಡ್ತೀವಿ. ಹಂಗ ಈ ವಿಸರ್ಜನೆ ಮಾಡ್ಬೇಕಂದ್ರು ಹಂಗ ಒಳ್ಳೆ ಟೈಮ್ ನೋಡ್ಕೊಂಡ ವಿಸರ್ಜನೆ ಮಾಡಬೇಕು. ಅನ್ನ ಹೆಂಗೆ ತರಾಗ ನಾವು ಅದಕ್ಕೆ ವಿಶೇಷ ಖಾದ್ಯಗಳು ಮತ್ತು ಅದಕ್ಕೆ ಏನೇನು ಬೇಕಾಗಿರ್ತೈತಿ ನೈವೇದ್ಯ ಮಾಡಿರ್ತೀವಿ. ಹಂಗೆ ಇದನ್ನು ಕಳಿಸ್ಬೇಕಾದ್ರೂ ಮಾರ್ನಿಂಗ್ ಎಲ್ಲ ನಾವು ಮೋದಕ್ ಮಾಡ್ರೆ ಸಂಜೆಕ ಮೊಸರನ್ನ ಅದು ಮಾಡಬೇಕು. ಮಾಡಿ ಅದಕ್ಕೆ ಮಂಗಳಾರತಿ ಎಲ್ಲ ಮಾಡಿ ಅದನ್ನು ವಿಸರ್ಜನೆ ಮಾಡಬೇಕಾಗ್ತೈತಿ. ಈ ಮೊಸರನ್ನ ಯಾಕೆ ಮಾಡ್ಬೇಕಂದ್ರೆ ಗಣೇಶ ಹೋಗ್ಬೇಕಾದ್ರೆ ಇದನ್ನ ಮೊಸರನ್ನ ಅಂದ್ರೆ ಬುತ್ತಿ ಅದನ್ನ ತಿಳ್ಕೊಬೇಕು. ಹೋಗ್ಬೇಕಾದ್ರೆ ಗಣೇಶಗ ಬುತ್ತಿ ಕಟ್ಬೇಕಾಗ್ತತಿ. ಎಲ್ಲ ಇದ್ರೆ ಹೋಗ್ಬೇಕಾದ್ರೆ ಹದಗ ಹಸು ಆದ್ರೆ ತಿನ್ಬೋದತ ಹೇಳಿ ಈ ಮೊಸರನ್ನ ಮಾಡ್ತಾರು. ಮೊಸರನ್ನ ಜೋಡಿ ಕಡ್ಲೆಕಾಳು ಉಸಳಿ ಮತ್ತು ಒಂದು ಮೋದಕನು ಕಟ್ಟಬೇಕಾಗ್ತತಿ. ಅದಕ್ಕೋಸ್ಕರ ಹೊಸ ಬಿಳಿ ಅರ್ಬಿ ತೊಗೊಂಬರ್ಬೇಕು. ಒಂದು ಬಿಳಿ ತೊಗೊಂಡ ಅದ್ರಾಗ 3 ಕಟ್ ಮಾಡಿ 3 ಭಾಗ ಮಾಡಿ ಒಂದ್ರಾಗ ಮೋದಕ, ಒಂದ್ರಾಗ ಮೊಸರನ್ನ, ಒಂದ್ರಾಗ ಕಡ್ಲೆಕಾಳು ಉಸಳಿ ಮಾಡಬೇಕು. ಇದನ್ನ ಈ ಬುತ್ತಿ ರೆಡಿ ಮಾಡಿ ಗಣೇಶನ ಹೊಟ್ಟೆ ಭಾಗದಾಗ ಕಟ್ಟಬೇಕಾಗ್ತತಿ. ಗಣೇಶನ ಹೊಟ್ಟೆ ಭಾಗ ಗಟ್ಟಿ ಇರ್ತತಿ, ಅಲ್ಲೇ ಕೆಳಗೆ ಜಾರದಂಗ ಕಟ್ಟಬೇಕು. ನೀವು ಯಾರನ್ನಾರೇ ಮನೆಗೆ ಕರೆಯವ್ರಿದ್ರ ಕರೆದ ಎಲ್ಲಾರನ್ನೂ ಕರೆದ ದೇವ್ರಿಗೆ ಮಂಗಳಾರತಿ ಮಾಡಿ ಮಂಗಳಾರತಿ ಪದಗಳನ್ನೆಲ್ಲ ಅಂದ ದೇವ್ರಿಗೆ ನಮಸ್ಕಾರ ಮಾಡಿ ಮತ್ತು ನಮಸ್ಕಾರ ಎಲ್ಲ ಮಾಡಿದ ಮುಗಿಸಿದ್ಮ್ಯಾಗ ದೇವ್ರನ್ನ 3 ಸಲ ಗಣೇಶನ ಎತ್ತಿ 3 ಸಲ ಕೆಳಗೆ ಇಳಿಸ್ಬೇಕು. ಅದೇನಿರ್ತೈತಿ ಅದೇ ಜಾಗದಾಗ ಎತ್ತಿ ಇಳಿಸ್ಬೇಕು. ನೀವು ಈ ಗಣೇಶನ ವಿಸರ್ಜನೆಗೆ ಏನು ಕರ್ಕೊಂಡು ಹೋಗ್ತಿರ್ತೀರಿ ಆ ಗಣೇಶನ ಅಲ್ಲಿದ ಎತ್ತಿದ್ಮ್ಯಾಗ ಆ ಜಾಗ ಖಾಲಿ ಬಿಡುವುದಿಲ್ಲ. ನೀವೇನ ಗಣೇಶನ ಮುಂದೆ ಏನು ದೀಪ ಹಚ್ಚಿಟ್ಟಿರ್ತಿರಲ್ಲ ಅದೇ ಯಾವ್ದಾರೆ ಒಂದು ಅದ್ರಾಗಿಂದ ದೀಪ ತೆಗೆದ ಆ ಗಣೇಶ ವಿಸರ್ಜನೆ ಮಾಡೋ ಟೈಮ್ದಾಗ ಗಣೇಶ ಎತ್ತಿದ್ಮ್ಯಾಗ ಆ ಜಾಗದಾಗ ಇಡಬೇಕು. ರಾತ್ರಿ ಪೂರ್ಣ ರಾತ್ರಿ ಅಲ್ಲೇ ಇಡ್ಬೇಕು ಆ ದೀಪ. ನೋಡ್ರಿ, ಏನ ಗಣೇಶನ ವಿಸರ್ಜನೆ ಮಾಡ್ಬೇಕ ಗಣೇಶನ ಅಲ್ಲಿದ ಎತ್ತಿದ್ಮ್ಯಾಗ ದೀಪ ಇಟ್ಟ ಒಬ್ರ ಗಂಟೆ ಹಿಡ್ಕೋಬೇಕು. ಮತ್ತು ಒಬ್ರ ಏನು ಗಣೇಶನ ಮುಂದೆ ಹೋದ್ಮ್ಯಾಗ ಹಿಂದ ನೀರ ಸಿಂಪಡಿಸ್ಬೇಕು ಹಿಂದಿನ ಕಾಲಿಗೆ. ಹಂಗ ಗಣೇಶನ ಹೊರಗೆ ಹೋಗುತ್ತಕ ಅವ್ರ ಕಾಲಿಗೆ ಹಿಂದ್ಗಡೆದಿಂದ ನೀರ ಸಿಂಪಡಿಸ್ಬೇಕು. ಅವ್ರನ್ನ ಬಾಗಲದಿಂದ ಹೊರಗೆ ಹಾಕಿದ್ಮ್ಯಾಗ ನೀವು ಒಳಗೆ ಬರಬೇಕು. ಎಲ್ಲಿ ತಕ ಗಂಟೆ ಬಾರಿಸ್ಬೇಕಂದ್ರೆ ನೀವು ಪೂರ್ಣ ಗಣೇಶ ವಿಸರ್ಜನೆ ಎಲ್ಲಿ ಮಾಡ್ತಿರ್ತೀರಿ ಅಲ್ಲಿ ತಕ ಗಂಟೆ ಬಾರಿಸ್ಕೋತನ ಹೋಗ್ಬೇಕು. ನೀವು ಅಲ್ಲಿ ಹೋದ್ಮ್ಯಾಗ ಎಲ್ಲಿ ನೀವು ವಿಸರ್ಜನೆ ಮಾಡೋರಿರ್ತೀರ, ಬಾವಿ ಇದ್ರ ಬಾವಿ, ಟ್ಯಾಂಕರ್ ಇದ್ರ ಟ್ಯಾಂಕರ, ಅಲ್ಲಿ ಗಣೇಶನ ಚಂದಂಗೆ ಒಂದು ಕಡೆ ಜಾಗದಾಗ ಇಡಬೇಕು. ನೀವು ಅದಕ್ಕೆ ನೈವೇದ್ಯ ಆಗಿ ಏನರ ಸ್ವೀಟ್ ತೊಗೊಂಡು ಹೋಗ್ಬೋದು. ಗಂಟೆ, ಅರಿಶಿನ, ಕುಂಕುಮ ಹಿಂಗೆಲ್ಲ ತೊಗೊಂಡು ಹೋಗ್ಬೇಕು. ಅಲ್ಲಿ ಇದನ್ನೆಲ್ಲ ನೀವು ಮೊದಲ ಒಂದು ಬ್ಯಾಗ್ದಾಗ ಸಿದ್ಧತೆ ಮಾಡ್ಕೊಂಡ ತೊಗೊಂಡು ಹೋಗ್ಬೇಕು. ಗಣೇಶನಿಗೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೇನ ನೀವು ನೈವೇದ್ಯ ಓದಿರ್ತೀರಿ ಆ ಸ್ವೀಟ್ ಅದ್ರ ಮುಂದೆ ಇಟ್ಟ ಉದ್ಬತ್ತಿ ಹಚ್ಚಿ ಅಲ್ಲಿ ಒಂದು ತೆಂಗಿನಕಾಯಿ ಒಡೆದ ಮತ್ತು ಮಂಗಳಾರತಿ ಎಲ್ಲ ಮಾಡಿ ಆ ದೇವ್ರ ಮುಂದೆ ಏನು ಸ್ವೀಟ್ ಅದು ಏನು ಪ್ರಸಾದ ಓದಿರ್ತೀರಿ ಅದನ್ನ ಇಟ್ಟಿರ್ತೀರಿ ಎಲ್ಲರಿಗೆ ಅದನ್ನು ಹಂಚಬೇಕು. ಎಲ್ಲ ಹಂಚಿದ್ಮ್ಯಾಗ ಆ ಗಣೇಶನ ಏನು ಇಟ್ಟಿರ್ತೀರಿ ಅದನ್ನು ಆ ಟ್ಯಾಂಕರ್ ಅಥವಾ ಬಾವಿ ಏನಿರ್ತೈತಿ ಅದ್ರಾಗ 3 ಸಲ ಮುಣಗಿಸಿ ಎಬಿಸಿ ಮತ್ತು 3ನೇ ಸಲ ಏನು ನೀವು ಇದು ಮಾಡ್ತೀರಿ ಆಗ ಸಾವಕಾಶ ಗಣೇಶನ ಬಿಡಬೇಕಾಗ್ತತಿ. ಇಷ್ಟೆಲ್ಲ ನೀವು ವಿಸರ್ಜನೆ ಟೈಮ್ನಾಗ ಮಾಡಬೇಕಾಗ್ತತಿ. ಗಣೇಶನ ವಿಸರ್ಜನೆ ಮಾಡ್ಬೇಕಾದ್ರೆ ನೀವು ಅದಕ್ಕೆ ಏನೇನು ಹಾಕಿರ್ತೀರಿ, ಡೆಕೋರೇಷನ್ ಮಾಡಿರ್ತೀರಿ, ಏನೇನು ಸಾಮಾನೆಲ್ಲ ಅವನ್ನೆಲ್ಲ ಮನ್ಯಾಗ ತೆಗೆದಿಟ್ಟ ಹೋಗ್ಬೇಕು. ಪ್ಲಾಸ್ಟಿಕ್ದು ಏನಾರೇ ನೀವು ದೇವ್ರಿಗೆ ಹಾಕಿದ್ರೆ ತೆಗೆದಿಟ್ಕೊರಿ. ಇಲ್ಲಾಂದ್ರೆ ಹೂವಿನ ಹಾರದು ಏನಿರ್ತಾವೋ ಅದನ್ನೆಲ್ಲ ಹಂಗೆ ತೊಗೊಂಡು ಹೋಗಿ ವಿಸರ್ಜನೆ ಮಾಡ್ರಿ. ಇಷ್ಟೆಲ್ಲ ನೀವು ಈ ವಿಸರ್ಜನೆ ಮಾಡ್ಬೇಕಾದ್ರೆ ಅನುಸರಿಸಬೇಕಾದ ನಿಯಮಗಳು ಅದಾವು. ಇಷ್ಟ ಹೇಳ್ಕೊತ ನನ್ನ ವ್ಲಾಗನ ಇಲ್ಲಿಗೆ ಎಂಡ್ ಮಾಡಾಕ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನನ್ನ ಚಾನಲ್ದಾಗ ಹಂಗೆ ಮುಂದೆ ವಿಡಿಯೋಗಳು ನೋಡ್ಬೇಕಂದ್ರೆ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಆಗ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ.